ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗೋದಿಕ್ಕೆ ಕೇವಲ 11 ಗಂಟೆ ಸಮಯ ಮಾತ್ರ ಬಾಕಿ ಇದೆ. ಈ ನಿಟ್ಟಿನಲ್ಲಿ ಈಗ ಸಾಕಷ್ಟು ಜನ ಸೆಲೆಬ್ರಿಟಿಗಳು ಅಯೋಧ್ಯೆಗೆ ಧಾವಿಸ್ತಾ ಇದ್ದಾರೆ. ರಾಮನೂರಿಗೆ ಈಗ ರಿಷಬ್ ಶೆಟ್ಟಿ ಅವರು ಕೂಡ ಹೋಗಿದ್ದಾರೆ ಎಂಬ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಪಬ್ಲಿಕ್ ಟಿವಿ ಜೊತೆ ನಟ ರಿಷಬ್ ಶೆಟ್ಟಿ ಹಾಗೂ ಅವರ ಪತ್ನಿಯವರು ಕೂಡ ಮಾತನಾಡಿದ್ದಾರೆ. ರಾಮ ಮಂದಿರ ಉದ್ಘಾಟನೆಯಲ್ಲಿ ಭಾಗಿಯಾಗೋದಿಕ್ಕೆ ರಿಷಬ್ ಶೆಟ್ಟಿ ಅವರು ಅಯೋಧ್ಯೆಗೆ ಹೋಗಿರುವಂತದ್ದು. ಪತ್ನಿ ಜೊತೆ ಅಯೋಧ್ಯೆಗೆ ರಿಷಬ್ ಶೆಟ್ಟಿ ಅವರು ಹೋಗಿದ್ದಾರೆ. ಗಮನಿಸ್ತಾ ಇದ್ದಾರೆ, ನಮ್ಮ ಪಬ್ಲಿಕ್ ಟಿವಿ ಜೊತೆ ಅವರು ಮಾತನಾಡಿದ್ರು. ವಿಶೇಷ ಆಮಂತ್ರಣ ಸಿಕ್ಕಿತ್ತು ಅವ್ರಿಗೆ ಅಯೋಧ್ಯೆಗೆ ಬರಬೇಕು ಅಂತ. ಈ ನಿಟ್ಟಿನಲ್ಲಿ ಸಾಕಷ್ಟು ಜನ ಸೆಲೆಬ್ರಿಟಿಗಳು ಹೋಗಿರುವಂತದ್ದು. ದೇವೇಗೌಡರು ಫ್ಯಾಮಿಲಿ ಆಗಿರ್ಬೋದು, ರಜನಿಕಾಂತ್, ಹೀಗೆ ಸಾಕಷ್ಟು ಜನ ಸೆಲೆಬ್ರಿಟಿಗಳು ಕೂಡ ಹೋಗಿದ್ದಾರೆ. ನಮ್ಮ ಕನ್ನಡದ ರಿಷಬ್ ಶೆಟ್ಟಿ ಅವರು ಕೂಡ ಅಯೋಧ್ಯೆಗೆ ಹೋಗಿರೋದು ಒಂದು ರೀತಿಯಾಗಿ ಎಲ್ಲರಲ್ಲೂ ಕೂಡ ಸಂತಸ ಮನೆ ಮಾಡುವಂತೆ ಮಾಡಿದೆ. ನಾಳೆ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಈಗ ವಿಶೇಷ ವ್ಯಕ್ತಿಗಳು ಕೂಡ ಅಯೋಧ್ಯೆಗೆ ಬರ್ತಾ ಇದ್ದಾರೆ. ನಮ್ಮ ಜೊತೆಗೆ ರಿಷಬ್ ಶೆಟ್ಟಿ ಅವರು ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಈಗಷ್ಟೇ ಅವರು ಹನುಮಾನ್ ಗಡಿಯಲ್ಲಿ ಹನುಮಾನ್ ದರ್ಶನವನ್ನು ಪಡ್ಕೊಂಡು ಬಂದಿದ್ದಾರೆ. ಸರ್, ಹೇಗೆ ಅನ್ನಿಸ್ತಿದೆ? ತುಂಬಾ ಖುಷಿ ಆಗ್ತಾ ಇದೆ. ಒಂದು ಅದ್ಭುತ ಆಶೀರ್ವಾದ ಸಿಕ್ಕಿದಂತ ಒಂದು ಸಂದರ್ಭ ಅಂತ ಒಂದು ಫೀಲಿಂಗ್ ಇದೆ. ಲೈಫಲ್ಲಿ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಂಥದ್ದೊಂದು ಅವಕಾಶ ಸಿಗುತ್ತೆ ನಮಗೆಲ್ಲ ಅಂತ ಅನ್ಕೊಂಡು. ನಮ್ಮ ಮನೆಗಳಲ್ಲಿ, ನಮ್ಮ ಊರಲ್ಲಿ ಚಿಕ್ಕ ವಯಸ್ಸಲ್ಲಿ ನಾವು ರಾಮ ಭಜನೆಯನ್ನ ಮಾಡ್ತೀವಿ. ಸೊ ಬಹಳ ವಿಶೇಷವಾಗಿ ಊರವರೆಲ್ಲ ಸೇರ್ಕೊಂಡು ಭಜನೆಯನ್ನ ಮಾಡ್ತೀವಿ. ಸೊ ಅಲ್ಲಿ ಒಂದು ಹಗಲು ಒಂದು ರಾತ್ರಿ ಅಖಂಡ ಭಜನೆಗಳು ನಡೆದಂಥದ್ದು. ಅದರಲ್ಲೆಲ್ಲ ಚಿಕ್ಕ ವಯಸ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ. ನಮ್ಮ ಲೈಫಲ್ಲಿ ಇಂಥದ್ದೊಂದು ಅವಕಾಶ ಸಿಗುತ್ತೆ. ಇವತ್ತೊಂದು ರಾಮ ಮಂದಿರ ಆದಂಥ ಸಂದರ್ಭದಲ್ಲಿ ನನ್ನೂ ಒಂದು ಇನ್ವೈಟ್ ಮಾಡ್ತಾರೆ ಅನ್ನೋದು ನಾನು ಕನಸು ಮನಸ್ಸಲ್ಲೂ ಎಂಡ್ಕೊಂಡಿರಲಿಲ್ಲ. ಸೊ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಾಮಾನ್ಯಕ ಊಹೆನೂ ಇರಲಿಲ್ಲ. ಕಾಂತಾರ ಇದಕ್ಕೆಲ್ಲ ಇನ್ಸ್ಪಿರೇಷನ್ ಅಂತ ಅನ್ಸುತ್ತಾ? ಎಲ್ಲವೂ ಅಂದ್ರೆ ಖಂಡಿತ ಕಾಂತಾರಕ್ಕೆ ನಾನು ಥ್ಯಾಂಕ್ಫುಲ್ ಆಗಿ ಇಡಲೇಬೇಕು. ಯಾಕಂದ್ರೆ ಕಾಂತಾರ ಇಷ್ಟು ದೊಡ್ಡ ಫೇಮನ್ನು ತಂದುಕೊಟ್ಟು ಅದು ಕೂಡ ಒಂದು ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ನ ಕೊಟ್ಟಿರುವಂತ ಒಂದು ಸಿನಿಮಾ. ಹಾಗಾಗಿ ಅದು ಕೂಡ ನನ್ನ ರೆಕಗ್ನಿಷನ್ ಮಾಡಿರ್ಬೋದು ಅಂತ ಅನ್ಕೊಳ್ತೀನಿ. ನೀವಿರುವಂತದ್ದು ಪರಶುರಾಮನ ಭೂಮಿ, ಈಗ ರಾಮನ ಭೂಮಿಗೆ ಬಂದಿದ್ದೀರಿ. ನೀವು ಮೂಲದ ಒಂದು ದೈವ ಭಕ್ತರು. ಇಲ್ಲಿಗೆ ಬಂದ ತಕ್ಷಣ, ಅಯೋಧ್ಯೆ ನೆಲಕ್ಕೆ ಕಾಲಿಟ್ಟ ತಕ್ಷಣ ಊರನ್ನೆಲ್ಲ ನೋಡಿದಾಗ ನಿಮ್ಗೆ ಯಾವ ತರದೊಂದು ಫೀಲ್ ಆಗ? ತುಂಬಾ ಸ್ಪಿರಿಚುವಲ್ ಅನ್ಸುತ್ತೆ. ಪ್ರತಿಯೊಬ್ಬರ ಕಣ್ಣಲ್ಲಿ ಅವರೊಂದು ರಾಮನ ಭಕ್ತಿ ಮತ್ತೆ ಇಂಥ ಒಂದು ದಿನಕ್ಕಾಗಿ ಅವ್ರು ಕಾದಂಥದ್ದು ಅದೆಲ್ಲವೂ ಕಾಣಿಸುತ್ತೆ. ಇಡೀ ಅಯೋಧ್ಯೆ ನೋಡಿದಾಗ ಅವನ ಶಕ್ತಿ ಕಾಣಿಸ್ತಾ ಇದೆ. ಆ ಬಾಲರಾಮನ ಮೂರ್ತಿ ನೋಡಿದ್ದೀರಿ ಅನ್ಕೋತೀನಿ ನಾನು ಈಗಾಗಲೇ. ನೇರವಾಗಿ ಏನು ನೋಡಿಲ್ಲ, ಫೋಟೋಗಳಲ್ಲಿ, ಮೀಡಿಯಾಗಳಲ್ಲಿ ನೋಡಿದ್ದೀನಿ. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಅದರಲ್ಲೂ ಖುಷಿ ಏನಂತಂದ್ರೆ ನಮ್ಮ ಮೈಸೂರಿನವರು ಅದನ್ನ ಕೆತ್ತಿರುವಂತದ್ದು ಕೇಳಿದಾಗ ಬಹಳ ಖುಷಿ ಆಯ್ತು. ಹಾಗಾಗಿ ಕರ್ನಾಟಕಕ್ಕೂ ರಾಮ ಮಂದಿರಕ್ಕೂ ಇರುವಂತಹ ಕನೆಕ್ಷನ್ಸ್ ಇನ್ನೂ ಗಟ್ಟಿಯಾಗಿದೆ ಅನ್ನೋ ತರದ ಫೀಲಿಂಗ್ ಅದು. ದಂಪತಿಗಳ ಸಮೇತ ಬಂದಿದ್ದೀರಿ ಮೇಡಮ್, ಹೇಗೆ ಅನಿಸ್ತಿದೆ ನಿಮ್ಗೆ ಅಯೋಧ್ಯೆ? ನಾಳೆ ಇಡೀ ಇಂಡಿಯಾಗೆ ಒಂದು ಐತಿಹಾಸಿಕ ದಿನ. ಅದನ್ನ ವಿಟ್ನೆಸ್ ಮಾಡೋದಕ್ಕೆ ನಮಗೊಂದು ಅವಕಾಶ ಸಿಕ್ಕಿರೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ನಮ್ದು ಯಾವ ಜನ್ಮದ ಪುಣ್ಯ ಅಂತ ಗೊತ್ತಿಲ್ಲ, ಇದು ರಾಮನ ಜನ್ಮಭೂಮಿಗೆ ಕರೆಸ್ಕೊಂಡು ದರ್ಶನ ಕೊಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ತುಂಬಾ ಖುಷಿ ಇದೆ. ಇದು ಸಾಮಾನ್ಯವಾಗಿ ನಿರೀಕ್ಷೆ ಇರಲಿಲ್ಲ, ಬಟ್ ಆ ಒಂದು ಇನ್ವಿಟೇಷನ್ ಬಂದಾಗ ಹೇಗೆ ಅನ್ನಿಸ್ತು ನಿಮ್ಗೆ? ನಾವು ಈ ತರದೊಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಾವು ಸಾಕ್ಷಿ ಆಗ್ಬೋದು ಅನ್ನೋ ತುಂಬಾ ಖುಷಿ ಆಯ್ತು. ನಾವು ತುಂಬಾ ಬ್ಲೆಸ್ಡ್ ಅಂತ ಅನ್ನಿಸ್ತು. ಇದು ಯಾವ ಜನ್ಮದ ಪುಣ್ಯನ ಅಂತ ಅನ್ನಿಸ್ತು. ಸೊ ಎಷ್ಟು ಕಡಿಮೆ ಜನಕ್ಕೆ ಅವಕಾಶ ಸಿಕ್ಕಿದೆ ಅಂತದ್ರಲ್ಲಿ ನಮಗೆ ಒಂದು ರಾಮ ಜನ್ಮಭೂಮಿನ ಸ್ಪರ್ಶ ಮಾಡಿರೋದಕ್ಕೆ ಈ ಟೈಮಲ್ಲಿ ಸಿಕ್ಕಿರೋಂಥದ್ದು ಅವಕಾಶದ ಬಗ್ಗೆ ತುಂಬಾ ಗ್ರಾಟಿಟ್ಯೂಡ್ ಇದೆ. ಹನುಮಾನ್ ಗಡಿ ಪ್ರವೇಶ ಮಾಡಿದ್ದೀರಿ ಸರ್. ಅಯೋಧ್ಯೆಯಲ್ಲಿ ಹನುಮಾನ್ ಗಡಿಗೆ ತನ್ನದೇ ಆದಂತ ಇತಿಹಾಸ ಇದೆ. ರಾಮನ ಬಂಟ ಹನುಮ ಅನ್ನುವಂಥದ್ದು ದರ್ಶನ ಆಗಿದೆ. ಇಲ್ಲಿ ಯಾವ ತರದ ವೈಬ್ ನೀವು ನೋಡಿದ್ರಿ? ಅದ್ಭುತ ಅದ್ಭುತ, ಖಂಡಿತವಾಗ್ಲು ಅದರಲ್ಲಿ ಏನು ಬೇರೆ ಮಾತೇ ಇಲ್ಲ. ಅಲ್ಲಿ ತುಂಬಾ ಖುಷಿ ಆಯ್ತು. ಮೊದಲಿಗೆ ಸೀದಾ ಹನುಮಂತನ ಒಂದು ದರ್ಶನ ಸಿಕ್ಕಿರೋದೇ ಒಂದು ಭಾಗ್ಯ ಅಂತ ಅನ್ಕೊಳ್ತೀನಿ. ತುಂಬಾ ಚೆನ್ನಾಗಾಯ್ತು ದರ್ಶನ. ಓಕೆ ಸರ್, ಥ್ಯಾಂಕ್ ಯು. ಇದಿಷ್ಟು ರಿಷಬ್ ಶೆಟ್ಟಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ಅಯೋಧ್ಯೆ.